ಮೈಸೂರಿನಲ್ಲಿ ಪ್ರತಿಭಟನೆಗಾಗಿ ಬಿಜೆಪಿ ಹೈಕೋರ್ಟ್ ಮೊರೆ ಹೋಗಿದೆ. ನಿಷೇಧಾಜ್ಞೆಯ ಹಿನ್ನೆಲೆ ಅನುಮತಿಗಾಗಿ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ವಿಚಾರಣೆಯನ್ನು ನಡೆಸಿದ ಹೈಕೋರ್ಟ್ ಬಿಜೆಪಿ ವಿರುದ್ಧ ಗರಮೂ ಆಗಿದೆ. ಏನಾದರೂ ಅನಾಹುತ ಆದರೆ ಜವಾಬ್ದಾರಿ ಯಾರು ಅನ್ನೋ ಪ್ರಶ್ನೆಯನ್ನ ಮಾಡಲಾಗಿದೆ. ಅರ್ಜಿದಾರರ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದ ಮಂಡಿಸ್ತಾರೆ. ಪ್ರತಿಭಟನೆಗೆ ಸೂಕ್ತ ಷರತ್ತುಗಳನ್ನು ವಿಧಿಸಬಹುದು. ಈ ಹಿಂದಿನ ಕೋರ್ಟ್ ಷರತ್ತುಗಳನ್ನು ಓದಿದ ಅರುಣ್ ಶಾ 1 ಲಕ್ಷ ರೂಪಾಯಿ ಬಾಂಡ್ಗೆ ಏನಾಗುತ್ತಿದೆ ಅಂತ ಜಡ್ಜ್ ಪ್ರಶ್ನಿಸಿದ್ದಾರೆ. ಇಲ್ಲಿ ಮೂಲಭೂತ ಹಕ್ಕು ಉಲ್ಲಂಘನೆ ಆಗ್ತಾ ಇದೆ, ಪೊಲೀಸರನ್ನ ಸರ್ಕಾರ ನಿಯಂತ್ರಿಸುತ್ತಿದೆ ಅಂತ ಅರುಣ್ ಶಾ ಹೇಳಿದ್ದಾರೆ. ವಸ್ತು ಪ್ರದರ್ಶನ ಮೈದಾನದಲ್ಲಿ ಸಮಾವೇಶ ಮಾಡಬಹುದು, ರಸ್ತೆಯಲ್ಲಿ ಮಾಡೋಕೆ ಅನುಮತಿಸಲಾಗದು ಅಂತ ಜಡ್ಜ್ ಹೇಳಿದ್ದಾರೆ. ಸೊ ಏನಾದರೂ ಅನಾಹುತ ಆದರೆ ಸಂಭವಿಸಿದ್ರೆ ಯಾರು ಹೊಣೆ, ಯಾರು ಜವಾಬ್ದಾರಿ ಅನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಸೊ ಜಡ್ಜ್ ಕೂಡ ಆ ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆ ಹೋರಾಟ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದರೆ, ಅನಾಹುತ ಅಂತ ಏನಾದರೂ ಸಂಭವಿಸ್ತು ಅಂತ ಅಂದರೆ ಯಾರು ಹೊಣೆ, ಯಾರಾದ್ರೂ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಅಂತ ಕೇಳಿರುವಂಥದ್ದು. ಇದೀಗ ಕೋರ್ಟ್ನ ತೀರ್ಪಿಗಾಗಿ ಕಮಲ ಪಡೆ ಕಾದು ಕೂತಿದೆ. ಮೈಸೂರು ಚಲೋ ಮಾಡ್ತೀವಿ ಅಂತ ಬಿಜೆಪಿಯವರು ಪ್ರತಿಭಟನೆಗೆ ಬಂದಿದ್ರು. ನಿಷೇಧಾಜ್ಞೆ ಇದ್ರೂ ಕೂಡ ಆಕ್ರಮಿಸಲಾಗಿದೆ. ಕೆಲವರನ್ನ ಬಿಜೆಪಿ ಪ್ರತಿಭಟನೆಗೆ ಭಾಗಿಯಾಗದಂತೆ ಮೈಸೂರಿನಿಂದ ಹೊರವಲಯದಲ್ಲಿಯೇ ತಡೆಯಲಾಗ್ತಾ ಇದೆ. ಇದೆಲ್ಲದರ ನಡುವೆ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಅವರು ಮುಂದಾಗಿದ್ದಾರೆ. ಸೊ ಇದೀಗ ಕೋರ್ಟ್ನ ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ. ಸೊ ಕೋರ್ಟ್ನಿಂದ ಏನು ತೀರ್ಪು ಬರುತ್ತೆ ಅನ್ನೋದಕ್ಕೆ ಕಾಯ್ತಾ ಇದ್ದಾರೆ. ಪ್ರಶ್ನೆ ಈ ಸಂದರ್ಭದಲ್ಲಿ ಸಾಕಷ್ಟು ಇದೆ. ಸೊ 1 ಲಕ್ಷದ ಬಾಂಡ್ಗೆ ಏನು ಆಗುತ್ತೆ, ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಯಾರಾದರೂ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಅಂತ ಈ ಸಂದರ್ಭದಲ್ಲಿ ರಸ್ತೆಯಲ್ಲೆಲ್ಲ ಪ್ರತಿಭಟನೆ ಮಾಡೋಕ್ಕಾಗಲ್ಲ, ಮೈದಾನದಲ್ಲಾದರೆ ಮಾಡಬಹುದು ಅನ್ನುವಂಥ ವಿಚಾರವನ್ನು ಕೂಡ ಪ್ರಸ್ತಾಪಿಸಲಾಗಿದೆ. ಪ್ರತಿಭಟನೆಗೆ ಸೂಕ್ತ ಷರತ್ತುಗಳನ್ನು ವಿಧಿಸಬೇಕಾಗತ್ತೆ ಅನ್ನೋದನ್ನು ಕೂಡ ತಿಳಿಸಲಾಗಿದೆ. ಏನು ಷರತ್ತು ವಿಧಿಸ್ತಾರೆ, ಏನೀಗ ತೀರ್ಪು ಬರುತ್ತೆ ಅನ್ನೋದು ಪ್ರಶ್ನೆ. ಆ ಒಂದು ತೀರ್ಪಿಗಾಗಿ ಇದೀಗ ಬಿಜೆಪಿಗರು ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಕಡೆಯಿಂದಲೂ ಕೂಡ ಇವತ್ತು ಈ ಒಂದು ಪ್ರಕರಣವನ್ನು ವಿಭಿನ್ನವಾಗಿ ತೆಗೆದುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಒಂದು ರೀತಿ ರಾಜಕೀಯವಾಗಿಯೂ ಕೂಡ ಈ ವಿಚಾರವನ್ನು ಬಳಸ್ಕೊಳ್ತಾ ಇದ್ರು. ಸೊ ಆ ಕಾರಣದಲ್ಲಿ ಇದೀಗ ಪೊಲೀಸರ ಮೇಲೆ ಏನು ಒತ್ತಡವನ್ನು ಹೇರಲಾಗ್ತಾ ಇದೆ ಅನ್ನುವಂಥದ್ದು ಒಂದು ಆರೋಪವನ್ನು ಬಿಜೆಪಿಗರು ಮಾಡ್ತಾ ಇರುವಂಥದ್ದು. ಅದಕ್ಕೆ ಪ್ರತಿಭಟನೆಯ ಹಾದಿಯನ್ನು ಹಿಡಿತಾ ಇದ್ದಾರೆ. ಸೊ ಇದೀಗ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇದೆ, ತೀರ್ಪು ಬರಬೇಕಾಗಿದೆ, ತೀರ್ಪಿಗಾಗಿ ಕಾಯ್ತಾ ಇದ್ದಾರೆ. ಕೋರ್ಟ್ನಿಂದ ಏನು ತೀರ್ಪು ಬರುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಟ್ರೈ ಪಡ್ತಕ್ಕ ನಾವು ಸರಿ ಕಡೆ ಬನ್ನಿ ಬನ್ನಿ. ನೋಡಿ, ಬಿಜೆಪಿ ಏನೋ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೋರಾಟಕ್ಕೆ ಇಳಿದಿದೆ. ಆದರೆ ಇದರಿಂದ ಒಂದಷ್ಟು ಸಮಸ್ಯೆಗಳು ಕೂಡ ಎದುರಾಗಬಹುದು. ಸೊ ಆ ಸಮಸ್ಯೆಗಳಿಗೆ ಯಾರು ಹೊಣೆ ಆಗ್ತಾರೆ ಅನ್ನೋ ಪ್ರಶ್ನೆಯನ್ನ ಮಾಡಲಾಗಿದೆ. ಸೊ ಜೊತೆಗೆ ಇದು ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇರುವಂಥದ್ದು ಬಿಜೆಪಿಗರು ಅನ್ನೋದು ಕಾಂಗ್ರೆಸ್ನ ಆರೋಪ ಕೂಡ ಆಗಿದೆ. ನೋಡಿ, ಅವತ್ತು ಉದಯಗಿರಿಯಲ್ಲಿ ಗಲಭೆ ಆಯ್ತಲ್ಲ, ಈ ಗಲಭೆ ಪ್ರಕರಣದಲ್ಲಿ ಪೊಲೀಸರ ಮೇಲೆ ಕೂಡ ಹಲ್ಲೆಯನ್ನ ಮಾಡಲಾಗಿತ್ತು, ಕಲ್ಲು ತೂರಾಟವನ್ನು ಮಾಡಲಾಗಿತ್ತು. ಇದನ್ನು ಪ್ರಶ್ನಿಸಿ ಪ್ರತಿಭಟನೆಗೆ ಇಳಿತಾ ಇರೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ರಾಜಕೀಯವಾಗಿ ಕೂಡ ಈ ಪ್ರಕರಣ ತಿರುವು ಪಡ್ಕೊಂಡಿದೆ. ಬಿಜೆಪಿ ಹೋರಾಟ ಮಾಡೇ ತೀರ್ತೀವಿ ಅಂತ, ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಇದೆ. ಸೊ ಈಗ ಕೋರ್ಟ್ನಲ್ಲಿ ಏನು ಬೆಳವಣಿಗೆ ಆಗುವ ನಿರೀಕ್ಷೆನೆ ಇಟ್ಕೊಂಡಿದ್ದಾರೆ ಬಿಜೆಪಿ ನಾಯಕರ ನೆಕ್ಸ್ಟ್ ಪ್ಲಾನ್ ಏನು ಅಂತ? ನೀತಿ ಸಾಮಾನ್ಯವಾಗಿ ಯಾವುದೇ ಒಂದು ಹೋರಾಟವನ್ನು ಮಾಡಬೇಕು ಅಂದ್ರೆ ಅದಕ್ಕೆ ಸಂವಿಧಾನದ ಅಡಿಯಲ್ಲಿ ಅವಕಾಶಗಳಿದೆ, ಅದನ್ನ ಯಾರು ಕೂಡ ತಡೆಯೋದಕ್ಕೆ ಆಗೋದಿಲ್ಲ. ಆದ್ರೆ ಯಾವುದೇ ಹೋರಾಟವನ್ನು ಮಾಡ್ಲಿಕ್ಕೆ ಅದರದ್ದು ಆದ ರೂಲ್ಸ್ಗಳು ಕೂಡ ಇದೆ. ಇವ್ರು ಮಾಡುವಂತ ಹೋರಾಟಗಳಿಂದ ಮತ್ತೊಬ್ಬರಿಗೆ ಯಾವುದೇ ರೀತಿಯ ಸಾರ್ವಜನಿಕವಾಗಿ ಯಾರಿಗೂ ಕೂಡ ತೊಂದರೆಗಳಾಗಬಾರ್ದು ಅನ್ನೋದು ಇಲ್ಲಿ ಪ್ರಮುಖವಾದ ಕಾಳಜಿ ಆಗಿರುತ್ತೆ. ಈ ಕಾರಣಕ್ಕಾಗಿ ಏನು ರಾಷ್ಟ್ರೀಯ ಸುರಕ್ಷತಾ ಜನಾಂದೋಲನ ಸಮಿತಿ ಇವತ್ತು ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕೇಳ್ತು, ಮೈಸೂರು ಚಲೋ. ಸೊ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದು ಸಂದರ್ಭದಲ್ಲಿ ಜಿಲ್ಲಾಡಳಿತ ಅಲ್ಲಿ ಅದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ಆದಂತ ಗಲಭೆ ಪ್ರಕರಣವನ್ನು ನೋಡಿದ್ವಿ, ಅದು ಮತ್ತೊಂದು ಹಂತಕ್ಕೆ ಹೋಗ್ಬಾರ್ದು, ಮತ್ತೆ ಅಲ್ಲಿ ಭದ್ರತಾ ಸಮಸ್ಯೆಗಳಾಗಬಾರ್ದು, ಇದರಿಂದ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗ್ಬಾರ್ದು. ಆ ಕಾರಣಕ್ಕಾಗಿ ನಾವು ಇದಕ್ಕೆ
ಅನುಮತಿಯನ್ನ ಕೊಡೋದಿಲ್ಲ ಅಂತ ಹೇಳಿ ಇದರಿಂದ ಸಮಸ್ಯೆಗಳಾಗುವ ಸಾಧ್ಯತೆಗಳಿದೆ ಅಂತ ಹೇಳಿ ನಿರಾಕರಣೆಯನ್ನ ಮಾಡಿ. ಆದ್ರೆ ಇದು ಹೋರಾಟಗಾರರ ಒಂದು ಹಕ್ಕುಗಳಿಗೆ ಧಕ್ಕೆ ತಂದ ರೀತಿಯಲ್ಲಾಗುತ್ತೆ. ಸೊ ನಮ್ಮ ಹೋರಾಟ ಏನಿದ್ರು ಯಾರು ತಪ್ಪು ಮಾಡಿದ್ದಾರೆ ಅಂತವ್ರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ಈ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ನೀವು ಈ ಹೋರಾಟವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಂತ ಹೇಳಿ ನ್ಯಾಯಾಲಯದ ಮೊರೆ ಹೋಗಿರುವಂತದ್ದು. ಈಗಾಗಲೇ ಅರ್ಜಿ ವಿಚಾರಣೆ ನಡೆಸಿರುವಂತಹ ಹೈಕೋರ್ಟ್ ಕೇಳಿದೆ ಈ ಒಂದು ಹೋರಾಟದಿಂದ ಯಾವುದೇ ಸಮಸ್ಯೆಗಳು ಆಗೋದಿಲ್ವಾ ಅಂತ ಹೇಳಿ. ಅದಕ್ಕೆ ಅವರು ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ, ಹೋರಾಟಗಾರರ ಹಕ್ಕನ್ನ ಕಿತ್ಕೊಂಡಂಗ್ ಆಗುತ್ತೆ. ಹಾಗಾಗಿ ಅವರು ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಅರ್ಜಿದಾರರ ಪರ ಅರುಣ್ ಶಾಮ್ ಅವರು ವಾದವನ್ನ ಮಾಡಿದ್ರೆ, ಸರ್ಕಾರದ ಪರವಾಗಿ ಎಜೆ ಶಶಿಕಿರಣ್ ಅವರು ವಾದ ಮಂಡನೆ ಮಾಡಿರುವಂತದ್ದು. ಸೊ ಒಂದೇ ಪ್ರತಿಭಟನೆಯನ್ನ ಮಾಡೋದ್ರಿಂದ ಸಮಸ್ಯೆಗಳಾಗುವ ಸಾಧ್ಯತೆಗಳಿದೆ. ಹೀಗಾಗಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸುಮಾರು 10 ದಿನಗಳ ನಂತರ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ನಾವು ಅವಕಾಶವನ್ನ ಸರ್ಕಾರದಿಂದ ಅನುಮತಿಯನ್ನ ಮಾಡಿಕೊಡ್ಲಾಗುತ್ತೆ ಅಂತ ಹೇಳಿ ನ್ಯಾಯಾಲಯಕ್ಕೆ ಮನವಿಯನ್ನ ಕೂಡ ಅವರು ಮಾಹಿತಿಯನ್ನ ನೀಡಿರುವಂತದ್ದು. ಆದ್ರೆ 10 ದಿನಗಳ ಬಳಿಕ ಹೋಗಿ ಪ್ರತಿಭಟನೆಯನ್ನ ಮಾಡಿದ್ರೆ ಅದರಿಂದ ಯಾವುದೇ ರೀತಿಯ ಫಲ ಆಗೋದಿಲ್ಲ. ಈಗಷ್ಟೇ ಹೋರಾಟವನ್ನ ಮಾಡಬೇಕು. ಆಗಿರುವಂತಹ ಅನ್ಯಾಯಕ್ಕೆ ಏನೋ ನಾವು ಸೂಕ್ತವಾದ ನ್ಯಾಯವನ್ನ ಕೊಡಿಸ್ಬೇಕು ಅಂದ್ರೆ ನಾವು ಇಂತ ಹೋರಾಟವನ್ನ ನಡೆಸಬೇಕು ಅಂತ ಹೇಳಿ ಇವರು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಈಗಾಗಲೇ ಕೋರ್ಟ್ ಕೂಡ ಅಲ್ಲಿ ವಸ್ತು ಪ್ರದರ್ಶನ ಮಾಡುವಂತಹ ಗ್ರೌಂಡ್ಗಳ ಮೈದಾನಗಳೇನಿದೆ ಸೊ ಅಲ್ಲಿ ನೀವು ಮಾಡಬಹುದು ಅಂತೇಳಿ ಕೋರ್ಟ್ ಕೂಡ ಅಭಿಪ್ರಾಯವನ್ನ ಪಟ್ಟಿರುವಂತದ್ದು. ಆದ್ರೆ ಸೂಕ್ತವಾಗಿ ಜಿಲ್ಲಾಡಳಿತದಿಂದ ಅವರು ಎಲ್ಲಿ ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋದನ್ನ ಸ್ಥಳವನ್ನ ನೀವು ನಿಯೋಜನೆ ಮಾಡಿ ಅವರಿಗೆ ಸೂಚನೆಯನ್ನ ಕೊಡಬೇಕು ಅಂತೇಳಿ ಎಜೆ ಏನಿದ್ರು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಅವರಿಗೆ ಮತ್ತು ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟು ಅರ್ಜಿ ವಿಚಾರಣೆಯನ್ನ ಮಧ್ಯಾಹ್ನ 3 ಗಂಟೆಗೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.